6 ತಿಂಗಳು 8 ಲಸಿಕೆ 216 ಕೋಟಿ ಡೋಸ್ ಹೊರಬಿತ್ತ ವ್ಯಾಕ್ಸಿನ್ ಮಹಾ ಸೀಕ್ರೆಟ್ 8ನೇ ತಿಂಗಳು 10ನೇ ತಿಂಗಳು 12ನೇ ತಿಂಗಳು ದೇಶದ ವ್ಯಾಕ್ಸಿನ್ ವಾರ್ಗೆ ಏನಿದು 3 ಮೆಗಾ ಪ್ಲಾನ್ ಗ್ಲೋಬಲ್ ಟೆಂಡರ್ ಲೋಕಲ್ ಕ್ರಿಯೇಟರ್ ಹೇಗಿದೆ ಗೊತ್ತಾ ಲಸಿಕಾ ಯುದ್ಧದ ಬ್ಲೂ ಪ್ರಿಂಟ್ ಇದುವೇ ಈ ಕ್ಷಣದ ವಿಶೇಷ ವ್ಯಾಕ್ಸಿನ್ ನೋ ಟೆನ್ಷನ್ 6 ತಿಂಗಳಲ್ಲಿ ರೆಡಿ ಆಗುತ್ತಾ 216 ಕೋಟಿ ಡೋಸ್ ದೇಶದ ಮಾರುಕಟ್ಟೆಗೆ ಬರ್ತಿದ್ಯಾ ಮತ್ತೆ 6 ಲಸಿಕೆ ನಿಮ್ಮ ನ್ಯೂಸ್ 18ಗೆ ಸಿಕ್ಕಿದೆ ದೇಶದಲ್ಲಿನ ಲಸಿಕಾ ಉತ್ಪಾದನೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಎರಡನೇ ಕೊರೋನಾ ಅಲೆ ಭಾರತವನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾಡುತ್ತೆ ಅಂತ ಯಾರೊಬ್ಬರು ಊಹಿಸಿರಲಿಲ್ಲ. ಆದರೆ ಅಂದುಕೊಂಡ ಮಟ್ಟಕ್ಕಿಂತಲೂ ಭೀಕರವಾಗಿ ಭಯಂಕರವಾಗಿ ಎರಡನೇ ಅಲೆ ಅಪ್ಪಳಿಸಿ ಬಿಟ್ಟಿದೆ. ದೇಶದಲ್ಲಿ ಪ್ರತಿದಿನ 3.5 ಲಕ್ಷ ಕೊರೋನಾ ಕೇಸ್ ದಾಖಲಾಗ್ತಿದೆ. ಕೊರೋನಾದಿಂದ ಸಾವನ್ನಪ್ಪುತ್ತಿರೋ ಸಂಖ್ಯೆ ಅಂತೂ 4,000 ಗಡಿ ದಾಟ್ಬಿಟ್ಟಿದೆ. ಇಂಥ ಹೊತ್ತಲ್ಲೇ ದೇಶ ಸಮಸ್ಯೆಗಳ ಆಗರದಲ್ಲಿ ಸಿಲುಕಿ ಒದ್ದಾಡ್ತಿದ್ದು ಎಲ್ಲ ರಾಜ್ಯಗಳಿಂದಲೂ ಬಹುದೊಡ್ಡ ಬೇಡಿಕೆ ಕೇಳಿ ಬರ್ತಿದೆ. ಆ ಅತಿ ದೊಡ್ಡ ಬೇಡಿಕೆ ಮತ್ತಾವುದೂ ಅಲ್ಲ, ಅದುವೇ ಲಸಿಕೆ ಲಸಿಕೆ ಲಸಿಕೆ. ಎಸ್, ದೇಶದ ಎಲ್ಲಾ ರಾಜ್ಯಗಳಲ್ಲೂ ಲಸಿಕೆ ಕೊರತೆ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಜಗತ್ತಿನಲ್ಲೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರೋ ನಂಬರ್ 1 ದೇಶ ಅಂದ್ರೆ ಅದು ಚೀನಾ, ನಂಬರ್ 2 ದೇಶ ಅಂದ್ರೆ ಅದು ಭಾರತ. ಭಾರತದಲ್ಲಿ ಇಲ್ಲ ಅಂದ್ರೂ 139 ಕೋಟಿ ಜನರಿದ್ದಾರೆ. ಅಷ್ಟು ಜನರಿಗೂ ಲಸಿಕೆ ಅಂದ್ರೆ ಸುಮ್ಮನೆನಾ? ಅದರಲ್ಲೂ ಭಾರತದಲ್ಲಿ 3ನೇ ಹಂತದ ವ್ಯಾಕ್ಸಿನೇಷನ್ ಶುರು ಮಾಡಿದ್ದೇ ತಡ, 2ನೇ ಅಲೆ ಸುನಾಮಿ ರೀತಿ ಅಪ್ಪಳಿಸಿದ್ದೇ ತಡ. ಲಸಿಕೆಗೆ ತಾ ಮುಂದು ನಾ ಮುಂದು ಅಂತ ಮುಗಿ ಬೀಳ್ತಿದ್ದಾರೆ ಸಾಕಷ್ಟು ಜನ. ಸದ್ಯಕ್ಕೆ ಎಲ್ಲೆಲ್ಲೂ ಲಸಿಕೆ ಕೊರತೆ ಉಂಟಾಗಿರೋ ಕಾರಣ ಒಂದಷ್ಟು ರಾಜ್ಯಗಳು ಲಸಿಕೆ ಕೊರತೆ ನೀಗಿಸೋಕೆ ಹೂಡಿವೆ ಗ್ಲೋಬಲ್ ಟೆಂಡರ್ ಬ್ರಹ್ಮಾಸ್ತ್ರ. ಗ್ಲೋಬಲ್ ಟೆಂಡರ್ ಅಂದ್ರೆ ವಿದೇಶಗಳಿಂದ ನೇರವಾಗಿ ಲಸಿಕೆ ಖರೀದಿಸೋದು. ಇದೀಗ ಇದೇ ಉಪಾಯವನ್ನ ಹುಡುಕಿಕೊಂಡ ಕೆಲ ರಾಜ್ಯಗಳು ತಮ್ಮ ರಾಜ್ಯಕ್ಕೆ ಅಗತ್ಯವಾಗಿರೋ ಲಸಿಕೆಗಳನ್ನ ಪಡೆದುಕೊಳ್ಳಲು ಮುಂದಾಗಿವೆ. ಯಾಕಂದ್ರೆ ದೇಶದಲ್ಲಿ ಭಾರತ್ ಬಯೋಟೆಕ್ ಸಂಸ್ಥೆಯ ಕೋವ್ಯಾಕ್ಸಿನ್ ಮತ್ತು ಸಿರಮ್ ಸಂಸ್ಥೆಯ ಕೋವಿಶೀಲ್ಡ್ ಲಸಿಕೆಯನ್ನೇ ಸದ್ಯಕ್ಕೆ ನೀಡಲಾಗ್ತಿದೆ. ಈ 2 ಲಸಿಕೆಗಳನ್ನ ನೀಡುತ್ತಿದ್ರೂ ಕೂಡ ಲಸಿಕೆ ಕೊರತೆ ನೀಗ್ತಿಲ್ಲ. ಹಿಂಗಾಗಿ ಕೇಂದ್ರ ಸರ್ಕಾರ ಕೊರೋನಾ ಲಸಿಕೆಯ ಉತ್ಪಾದನೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡಿದ್ದು 6 ತಿಂಗಳಲ್ಲಿ ದೇಶದ ಪ್ರತಿಯೊಬ್ಬರಿಗೂ ಲಸಿಕೆ ಫಿಕ್ಸ್ ಎಂದಿದೆ. ಹಾಗಾದ್ರೆ ದೇಶದ ಮಾರುಕಟ್ಟೆಗೆ ಬರ್ತಾವ ಮತ್ತೆ 6 ಲಸಿಕೆಗಳು. ಆಗಸ್ಟ್ಗೆ 36 ಕೋಟಿ ಡೋಸ್, ಅಕ್ಟೋಬರ್ಗೆ 56 ಕೋಟಿ ಡೋಸ್. ಹೇಗಿದೆ ಗೊತ್ತಾ 6 ತಿಂಗಳ ವ್ಯಾಕ್ಸಿನೇಷನ್ ಪ್ಲಾನ್? ಕೊರೋನಾ ವಿರುದ್ಧ ವ್ಯಾಕ್ಸಿನ್ ಹಿಡಿದು ಜಗತ್ತೇ ಹೋರಾಡ್ತಿದೆ. ಅದರಲ್ಲೂ ಭಾರತದಲ್ಲಿ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಲಸಿಕೆಗಳು ಎರಡನ್ನೂ ವ್ಯಾಕ್ಸಿನೇಷನ್ ಡ್ರೈವ್ ನಲ್ಲಿ ಬಳಸಲಾಗ್ತಿದೆ. ಆದರೆ ಈಗ ಈ 2 ಲಸಿಕೆಗಳ ಜೊತೆಗೆ ಇನ್ನೂ 6 ಲಸಿಕೆಗಳು ಸೇರಲಿವೆ. ಈ ಮೂಲಕ ವ್ಯಾಕ್ಸಿನ್ ವಾರ್ ನಡೆಯಲಿದೆ. ಲಸಿಕೆ ಕೊರತೆ ಭಯ ಬೇಡ ಅಂತ ಹೇಳಿದೆ ಕೇಂದ್ರ. ಈ ಬಗ್ಗೆ ನೀತಿ ಆಯೋಗದ ಸದಸ್ಯ ಡಾಕ್ಟರ್ ವಿ.ಕೆ. ಪಾಲ್ ಮಾಹಿತಿ ನೀಡಿದ್ದು, ನ್ಯೂಸ್ 18 ಬಳಿ ಯಾವ್ಯಾವ ತಿಂಗಳು ಎಷ್ಟೆಷ್ಟು ವ್ಯಾಕ್ಸಿನ್ ರೆಡಿ ಆಗುತ್ತೆ, ಕರ್ನಾಟಕಕ್ಕೆ ಬಂದು ಸೇರೋ ಲಸಿಕೆಯ ಲೆಕ್ಕವೆಷ್ಟು, ದೇಶದ ಪ್ರತಿಯೊಬ್ಬರಿಗೂ ಲಸಿಕೆ ನೀಡೋ ಮಟ್ಟಕ್ಕೆ ಲಸಿಕೆ ಉತ್ಪಾದನೆ ಹೇಗಾಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿ ಇದೆ. ಅಷ್ಟಕ್ಕೂ ಯಾವುದು ಆ 6 ಲಸಿಕೆಗಳು ಅಂದ್ರ ಅದನ್ನೇ 1 by 1 ಹೇಳ್ತಾ ಹೋಗ್ತೀವಿ ನೋಡಿ. ನಂಬರ್ 1, ಬಯೋಲಾಜಿಕಲ್ ಇ. ಹೈದರಾಬಾದ್ ಮೂಲದ ಬಯೋಲಾಜಿಕಲ್ ಇ ಉತ್ಪಾದಿಸುತ್ತಿರುವ ಲಸಿಕೆ ಕೂಡ 2ನೇ ಹಂತದ ಪ್ರಯೋಗಕ್ಕೆ ಒಳಪಟ್ಟಿದ್ದು ಇದೀಗ 3ನೇ ಹಂತಕ್ಕೆ ಅನುಮೋದನೆ ಪಡೆದುಕೊಂಡಿದೆ. ಈ ಸಂಸ್ಥೆ ಕೂಡ ತುರ್ತು ಬಳಕೆಗೆ ಅನುಮತಿ ಸಿಕ್ಕರೆ ಆಗಸ್ಟ್ ತಿಂಗಳಲ್ಲೇ ಲಸಿಕೆಯನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡೋದಾಗಿ ಹೇಳಿವೆ. ಸದ್ಯ ಬಯೋಲಾಜಿಕಲ್ ಇ ಕಂಪನಿ ಆಗಸ್ಟ್ ಮತ್ತು ಡಿಸೆಂಬರ್ ನಡುವೆ 30 ಕೋಟಿ ಡೋಸ್ ಅನ್ನ ಉತ್ಪಾದಿಸುವ ನಿರೀಕ್ಷೆ ಇದೆ. ನಂಬರ್ 2, ಜಾಯ್ಡಸ್ ಕ್ಯಾಡಿಲಾ.
2021 ಏಪ್ರಿಲ್ 24ನೇ ತಾರೀಕು ಡಿಸಿಜಿಐ ಜಾಯ್ಡಸ್ ಕ್ಯಾಡಿಲಾ ಕಂಪನಿಯ ವಿರಾಫಿನ್ ಔಷಧಕ್ಕೆ ಅನುಮೋದನೆ ನೀಡಿತ್ತು. ಈ ವಿರಾಫಿನ್ ಸಿಂಗಲ್ ಡೋಸ್ ಕೊರೋನಾ ರೋಗಿಗಳಿಗೆ ಪರಿಣಾಮಕಾರಿಯಾಗಿದೆ ಅನ್ನೋ ವಿಷಯ ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ಸಾಬೀತಾಗಿದೆ. ಇದೀಗ ಇದರ ಬೆನ್ನಲ್ಲೇ ಜಾಯ್ಡಿಸ್ ಕ್ಯಾಡಿಲಾ ತಯಾರಿಸುತ್ತಿರೋ ಜಾಯ್ಕೋ ಡಿ ಅನ್ನೋ ಕೊರೋನಾ ಲಸಿಕೆ ಜೂನ್ಗೆ ಮಾರುಕಟ್ಟೆಗೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದು 12 ವರ್ಷ ಮಕ್ಕಳಿಗೂ ನೀಡುವ ಲಸಿಕೆ ಅನ್ನೋದೇ ವಿಶೇಷ. ಇನ್ನು ಜಾಯ್ಡಿಸ್ ಕ್ಯಾಡಿಲಾ ಕಂಪನಿಯ ಚರಿತ್ರೆ ಏನು, ಈ ಕಂಪನಿ ಈ ಹಿಂದೆ ಯಾವ್ಯಾವ ಲಸಿಕೆ ತಯಾರಿಸಿದೆ ಅಂದ್ರ, ಜಾಯ್ಡಸ್ ಕ್ಯಾಡಿಲಾ ಕಂಪನಿ 1952ರಲ್ಲಿ ಸ್ಥಾಪನೆ ಆಯಿತು. ಗುಜರಾತ್ನ ಅಹಮದಾಬಾದ್ ನಲ್ಲಿ ಈ ಕಂಪನಿ ಇದೆ. ಈ ಕಂಪನಿ ಸ್ಕಿಲ್ ಕೇರ್ಗೆ ಸಂಬಂಧಪಟ್ಟ ಮೆಡಿಸಿನ್ ತಯಾರಿಸುತ್ತೆ. ಹರ್ಬಲ್ ಪ್ರಾಡಕ್ಟ್ ಕೂಡ ಇಲ್ಲಿ ರೆಡಿ ಆಗುತ್ತೆ. ಹೆಪಟೈಟಿಸ್ ಸಿ ಟ್ರೀಟ್ಮೆಂಟ್ಗೆ ಬೇಕಿರೋ ಔಷಧವನ್ನು ಇದೇ ಕಂಪನಿ ರೆಡಿ ಮಾಡುತ್ತೆ. ಅಲ್ಲದೆ ಇತ್ತೀಚೆಗೆ ಜಾಯ್ಡಸ್ ಕ್ಯಾಡಿಲಾ ಕಂಪನಿಯೊಂದಿಗೆ ಅಮೆರಿಕದ ಮೆಡಿಸಿನ್ ಕಂಪನಿ ಕೂಡ ಒಪ್ಪಂದ ಮಾಡಿಕೊಂಡಿತ್ತು. ಭರವಸೆ ಮೂಡಿಸಿದ್ದ ಎಬೋಲಾಗೆ ಬಳಸಲಾಗ್ತಿದ್ದ ರೆಮ್ಡಿಸಿವಿರ್ ಲಸಿಕೆಯನ್ನ ತಯಾರಿಸಲು ಜಾಯ್ಡರ್ ಕಂಪನಿ ಕೂಡ ಸಾಥ್ ನೀಡಿತ್ತು. ಇದೀಗ ಇಂತಹ ಕಂಪನಿ ಡಿಸೆಂಬರ್ ವೇಳೆಗೆ ಇನಾಕ್ಯುಲೇಷನ್ ಡ್ರೈವ್ಗಾಗಿ ಭಾರತ ಸರ್ಕಾರಕ್ಕೆ 5 ಕೋಟಿ ಲಸಿಕೆಗಳನ್ನ ನೀಡಲಿದ್ದಾರೆ. ಒಂದು ವಿಶೇಷ ಏನಂದ್ರೆ ಬಯೋಲಾಜಿಕಲ್ ಇ ಮತ್ತು ಜಾಯ್ಡಸ್ ಕ್ಯಾಡಿಲಾ ಕೋವ್ಯಾಕ್ಸಿನ್ ನಂತರದ ಸ್ವದೇಶಿ ಲಸಿಕೆಗಳಾಗಿರಲಿವೆ ಅನ್ನೋದು. ನಂಬರ್ 3 ಸ್ಪುಟ್ನಿಕ್ ವಿ. ಈ ಲಸಿಕೆಯನ್ನ ರಷ್ಯಾದ ಆರೋಗ್ಯ ಸಚಿವಾಲಯದ ಗಮಲೆಯ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಈ ಲಸಿಕೆ ಕೊರೋನಾ ವಿರುದ್ಧ ಹೋರಾಡುವಲ್ಲಿ 91.6% ಪರಿಣಾಮಕಾರಿಯಾಗಿದೆ. ಇಂತಹ ಸ್ಪುಟ್ನಿಕ್ ವಿ ಲಸಿಕೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಇಲ್ಲಿವರೆಗೂ ಮೇ 1ನೇ ತಾರೀಕಿನಂದು 1.5 ಲಕ್ಷ ಡೋಸ್, ಮೇ 13ರಂದು 3 ಲಕ್ಷ ಡೋಸ್ ಭಾರತಕ್ಕೆ ಆಗಮಿಸಿದೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪುಟ್ನಿಕ್ ವಿ ಲಸಿಕೆ ಭಾರತಕ್ಕೆ ಬರುವುದು ಬಾಕಿ ಇದೆ. ಇದೇ ಡಿಸೆಂಬರ್ ವೇಳೆಗೆ ಭಾರತದಲ್ಲಿ ಸ್ಪುಟ್ನಿಕ್ ವಿಯ ಕನಿಷ್ಠ 15.6 ಕೋಟಿ ಡೋಸ್ ಲಭ್ಯವಿರುತ್ತದೆ ಅಂತ ಹೇಳಲಾಗ್ತಿದೆ. ಸ್ಪುಟ್ನಿಕ್ ಭಾರತದ ವಿಷಯಕ್ಕೆ ಬಂದ್ರೆ ಗೇಮ್ ಚೇಂಜರ್ ಆಗುವ ಲಕ್ಷಣವಿದೆ. ಯಾಕಂದ್ರೆ ಈ ಲಸಿಕೆಯನ್ನ ಬಳಸಿದ ಯುರೋಪ್ನ ಸ್ಯಾನ್ ಮ್ಯಾರಿನೋ ಕೊರೋನಾ ಮುಕ್ತ ರಾಜ್ಯ ಎನಿಸಿಕೊಳ್ಳುತ್ತಿದೆ. ಸದ್ಯಕ್ಕೆ ಜಗತ್ತಿನಾದ್ಯಂತ ಪ್ರಬಲ ಲಸಿಕೆ ಅಂತಲೇ ನಂಬಿರೋ ಸ್ಪುಟ್ನಿಕ್ ವಿ ಲಸಿಕೆ ಮುಂದಿನ ವಾರದಿಂದ ಭಾರತದ ಮಾರುಕಟ್ಟೆಯಲ್ಲಿ ಲಭ್ಯವಾಗ್ತಿದೆ. ಭಾರತದ ಹೈದರಾಬಾದ್ ಮೂಲದ ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರಿ ರಷ್ಯಾದ ಗಮಲೆಯ ಸಂಸ್ಥೆಯ ಪಾಲುದಾರ ಸಂಸ್ಥೆ. ಹೀಗಾಗಿ ಅದೇ ಲ್ಯಾಬೊರೇಟರಿಯಲ್ಲಿ ಆಯ್ದ ಕೆಲವರಿಗೆ ಲಸಿಕೆ ನೀಡುವ ಮೂಲಕ ದೇಶದಲ್ಲಿ ಲಭ್ಯವಾಗ್ತಿರೋ 3ನೇ ಲಸಿಕೆ ಸ್ಪುಟ್ನಿಕ್ ವಿ ಎನಿಸಿಕೊಂಡಿದೆ. ಸದ್ಯಕ್ಕೆ ಸ್ಪುಟ್ನಿಕ್ ವಿ ಬಗ್ಗೆ ಹೇಳಿಕೆ ನೀಡಿರೋ ರೆಡ್ಡೀಸ್ ಲ್ಯಾಬೊರೇಟರಿ ಸ್ಪುಟ್ನಿಕ್ ವಿ ಲಸಿಕೆ ದರದ ಬಗ್ಗೆ ಹೇಳಿದೆ. ರಷ್ಯಾದಿಂದ ಆಮದು ಮಾಡಿಕೊಳ್ಳಲಾದ ಈ ಲಸಿಕೆ ಪ್ರತಿ ಡೋಸ್ಗೆ 948 ರೂಪಾಯಿಗೆ ದಕ್ಕಲಿದ್ದು, ಇದಕ್ಕೆ 5% ಜಿಎಸ್ಟಿಯನ್ನು ಸೇರಿಸೋ ಕಾರಣ ಒಂದು ಸ್ಪುಟ್ನಿಕ್ ವಿ ಲಸಿಕೆ ಡೋಸ್ ಬೆಲೆ 995 ರೂಪಾಯಿ ಆಗಲಿದೆ. ಈ ದರ ಮುಂದಿನ ದಿನಗಳಲ್ಲಿ ಇಳಿಕೆಯಾಗುವ ಲಕ್ಷಣ ಕೂಡ ಇದೆ. ಯಾಕಂದ್ರೆ ಸ್ಪುಟ್ನಿಕ್ ವಿ ಲಸಿಕೆಯನ್ನ ದೇಶೀಯವಾಗಿ ಉತ್ಪಾದನೆ ಮಾಡಲು ಆರಂಭಿಸಿದೆ ಆದ್ರೆ, ಅದನ್ನ ರಾಜ್ಯ ಸರ್ಕಾರಗಳು ಖರೀದಿಸಿದೆ ಆದ್ರೆ ಜನರಿಗೆ ಉಚಿತವಾಗಿಯೂ ನೀಡುವ ಸಾಧ್ಯತೆ ಇರುತ್ತೆ. ನಂಬರ್ 4 ಜಿನೋವಾ. ಭಾರತದ ವ್ಯಾಕ್ಸಿನೇಷನ್ ಡ್ರೈವ್ ನಲ್ಲಿ ಪುಣೆ ಮೂಲದ ಜಿನೋವಾ ಬಯೋಫಾರ್ಮಾಸ್ಯೂಟಿಕಲ್ಸ್ ತನ್ನ ಸ್ಥಳೀಯ mRNA ಲಸಿಕೆಯನ್ನ ಹೊರತರಲು ಅನುಮೋದನೆ ನೀಡಿದೆ. ಜಿನೋವಾ ಡಿಸೆಂಬರ್ ವೇಳೆಗೆ 6 ಕೋಟಿ ಡೋಸ್ ಲಭ್ಯವಾಗಲಿದೆ ಅಂತ ಭಾರತ ಸರ್ಕಾರ ಹೇಳಿದೆ. ಈ ಲಸಿಕೆ ಸ್ಪೈಕ್ ಪ್ರೋಟೀನ್ ಅನ್ನು ನಿರ್ಮಿಸಲು ಆನುವಂಶಿಕ ಅನುಕ್ರಮಗಳನ್ನ ಹೊತ್ತ ಮೆಸೆಂಜರ್ RNA ಅನ್ನ ಬಳಸುತ್ತದೆ. ಅಂದಹಾಗೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ದೇಹದ ನೈಸರ್ಗಿಕ ಕಣ್ವಗಳು RNA ಅಣುವನ್ನ ಒಡೆದು RNA ಅತಿಥೇಯ ಸೆಲ್ಗೆ ತಲುಪಿಸುತ್ತೆ. ನಂತರ ಸೆಲ್ ತನ್ನ ಸ್ಪೈಕ್ ಪ್ರೋಟೀನ್ ಅನ್ನ ತಯಾರಿಸಲು ಬಳಸುತ್ತದೆ. ನಂತರ ಅದು ಪ್ರತಿರಕ್ಷಣಾ ವ್ಯವಸ್ಥೆಯಿಂದ ಗುರುತಿಸಲ್ಪಡುತ್ತದೆ. ಇದು ಆಂಟಿಬಾಡಿ ಉತ್ಪಾದನೆಗೆ ಕಾರಣವಾಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಜಿನೋವಾ ಲಸಿಕೆ ಏನಿದೆ ಇದು ಫೈಸರ್ ಮತ್ತು ಮಾಡರ್ನ ಲಸಿಕೆಯಷ್ಟೇ ಎಫೆಕ್ಟಿವ್ ಇರುತ್ತೆ. ಇದನ್ನ ಇನ್ನೂ ಅಭಿವೃದ್ಧಿ ಪಡಿಸಲಾಗ್ತಿದೆ. ನಂಬರ್ 5 ನೋವಾವ್ಯಾಕ್ಸ್. ಯುನೈಟೆಡ್ ಸ್ಟೇಟ್ ಮೂಲದ ಲಸಿಕೆ ತಯಾರಿಕಾ ನೋವಾವ್ಯಾಕ್ಸ್ ಹಾಗೂ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಹಭಾಗಿತ್ವದಲ್ಲಿ ಕೋವಾವ್ಯಾಕ್ಸ್ ಹೆಸರಿನ ಪ್ರೋಟೀನ್ ಸಬ್ ಯೂನಿಟ್ ಕೋವಿಡ್-19 ಲಸಿಕೆ NVX CoV 2373 ಅನ್ನ ಬಿಡುಗಡೆ ಮಾಡಲಿದೆ. ಬಯೋಲಾಜಿಕಲ್ ಇ ಅಂತೆ ಇದು ಲಸಿಕೆ ಪ್ರೋಟೀನ್ ಉಪಘಟಕವಾಗಿದೆ ಮತ್ತು ಸ್ಪೈಕ್ ಪ್ರೋಟೀನ್ಗೆ ಆಂಟಿಬಾಡಿಗಳನ್ನ ತಯಾರಿಸಲು ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಕಲ್ಪಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಇಂಥ ಲಸಿಕೆಯನ್ನ ಸೆರಮ್ ಕಂಪನಿ ಈಗಾಗಲೇ ಅಭಿವೃದ್ಧಿಪಡಿಸಿದ್ದು ಸೆಪ್ಟೆಂಬರ್ನಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡಿಸೆಂಬರ್ ವೇಳೆಗೆ 20 ಕೋಟಿ ಡೋಸ್ ನೋವಾವ್ಯಾಕ್ಸ್ ನೀಡಲಿದೆ ಅಂತ ಆರೋಗ್ಯ ಸಚಿವಾಲಯ ತಿಳಿಸಿದೆ.
ನಂಬರ್ 6 ಇಂಟ್ರಾನೇಸಲ್. ಭಾರತ್ ಬಯೋಟೆಕ್ ಸೂಜಿ ಇಲ್ಲದೆ ಒಂದೇ ಡೋಸ್ನಲ್ಲಿ ಲಸಿಕೆ ಪಡೆದುಕೊಳ್ಳಬಹುದಾದಂತಹ ವ್ಯಾಕ್ಸಿನ್ ಅಭಿವೃದ್ಧಿ ಪಡಿಸುತ್ತಿದೆ. ಅದುವೇ ಇಂಟ್ರಾನೇಸಲ್. ಅಡೆನೋ ವೈರಸ್ ನ ಮಾರ್ಪಡಿಸಿದ ಆವೃತ್ತಿಯು ಈ ಲಸಿಕೆಯಲ್ಲಿ ಮಾನವ ಜೀವಕೋಶಗಳನ್ನು ಪ್ರವೇಶಿಸಬಹುದು, ಆದರೆ ಸೋಂಕನ್ನು ತಡೆಯುವ ಒಳಗೆ ಪುನರಾವರ್ತಿಸುವುದಿಲ್ಲ. ಈ ಲಸಿಕೆಯನ್ನು ಡಿಸೆಂಬರ್ ಅಷ್ಟರಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಕೇಂದ್ರ ಆರೋಗ್ಯ ಸಚಿವಾಲಯವು 10 ಕೋಟಿ ಡೋಸ್ ಇಂಟ್ರಾನೇಸಲ್ ಲಸಿಕೆಯನ್ನ ಆರ್ಡರ್ ಮಾಡಿದೆ. ಈ 6 ಲಸಿಕೆಗಳ ಜೊತೆಗೆ ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಸೇರಿ ಒಟ್ಟು 8 ಲಸಿಕೆಗಳ ಮೂಲಕ ಈ ವರ್ಷ ಭಾರತ ಕೊರೋನಾ ವಿರುದ್ಧ ಹೋರಾಡಲು ಸಜ್ಜಾಗಿದೆ. ಹಾಗಾದ್ರೆ ಯಾವ್ಯಾವ ಕಂಪನಿಯಿಂದ ಎಷ್ಟೆಷ್ಟು ಡೋಸ್ ಲಸಿಕೆ ರೆಡಿ ಆಗಲಿದೆ ಅಂದ್ರೆ, ಬಯೋ ಈ ವ್ಯಾಕ್ಸಿನ್ ಕಂಪನಿ 50 ಕೋಟಿ ಗುರಿ ಹೊಂದಿದ್ರೆ, ಜಿನೋವಾ ಕಂಪನಿ 4 ಕೋಟಿ ಡೋಸ್ ಲಸಿಕೆ ಗುರಿ ಹೊಂದಿದೆ. ಇನ್ನು ಜಾಯ್ಡೇಸ್ ಕ್ಯಾಡಿಲ್ಲಾ 5 ಕೋಟಿ ಡೋಸ್, ಸಿರಮ್ ಕಂಪನಿಯ ಕೋವೋವ್ಯಾಕ್ಸ್ 10 ಕೋಟಿ ಡೋಸ್ ಗುರಿ, ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿಯದ್ದು 5 ಕೋಟಿ ಡೋಸ್ ಗುರಿ ಇದೆ. ಹಾಗಾದ್ರೆ ಲಸಿಕೆ ಉತ್ಪಾದನೆ ಮತ್ತು ಸರಬರಾಜು ಪ್ಲಾನ್ ಹೇಗಿದೆ? ತಿಂಗಳಿಗೆ ಎಷ್ಟು ಲಸಿಕೆ ಉತ್ಪಾದನೆ ಗುರಿ ಇದೆ ಅಂದ್ರ ತೋರಿಸ್ತಿ ನೋಡಿ. ಮೇ ತಿಂಗಳಲ್ಲಿ 8.8 ಕೋಟಿ ಲಸಿಕೆ ಉತ್ಪಾದನೆ ಆಗ್ತಿದ್ರೆ, ಜೂನ್ ನಲ್ಲಿ 10 ಕೋಟಿ ಲಸಿಕೆ ರೆಡಿಯಾಗಲಿದೆ. ಜುಲೈಗೆ 15 ಕೋಟಿ ಲಸಿಕೆ, ಆಗಸ್ಟ್ಗೆ 36.6 ಕೋಟಿ ಲಸಿಕೆ ರೆಡಿಯಾಗುತ್ತೆ. ಇನ್ನು ಸೆಪ್ಟೆಂಬರ್ಗೆ 50 ಕೋಟಿ ಡೋಸ್, ಅಕ್ಟೋಬರ್ಗೆ 59 ಕೋಟಿ ಡೋಸ್, ಡಿಸೆಂಬರ್ಗೆ 65 ಕೋಟಿ ಲಸಿಕೆ ರೆಡಿಯಾಗಲಿದೆ. ಅಂದ್ರೆ ಈ ವರ್ಷದ ಅಂತ್ಯದೊಳಗೆ ಟೋಟಲಿ 216 ಕೋಟಿ ಲಸಿಕೆ ಸಿದ್ಧವಾಗ್ತಿದೆ. ಭಾರತದಲ್ಲಿ 18 ರಿಂದ 44 ವರ್ಷದೊಳಗಿನವರ ಲೆಕ್ಕ ಪಡೆದುಕೊಂಡ್ರೆ ಅಂದಾಜಿನ ಪ್ರಕಾರ 100 ಕೋಟಿ ಇದ್ದಾರೆ. ಅಂದ್ರೆ 100 ಕೋಟಿ ಜನರಿಗೆ 200 ಕೋಟಿ ಡೋಸ್ ಲಸಿಕೆ ಬೇಕಾಗುತ್ತೆ. ವೇಸ್ಟೇಜ್ ಲೆಕ್ಕಕ್ಕೆ ಹೋದ್ರೆ ಉತ್ಪಾದನೆ ಆಗ್ತಿರೋ ಲಸಿಕೆ ಸಾಕಾಗುತ್ತೆ ಮತ್ತು ಲಸಿಕೆ ಕೊರತೆಗೆ ಮುಕ್ತಿ ಸಿಗುತ್ತೆ. ಅಂದ್ರೆ 2021ರೊಳಗೆ ಭಾರತ ಇಟ್ಕೊಂಡಿದ್ದ ಲಸಿಕಾ ಅಭಿಯಾನದ ಗುರಿ ಏನಿತ್ತು ಅದರಲ್ಲಿ 80% ರೀಚ್ ಆದಂತೆ ಲೆಕ್ಕ. ಈಗಿರುವ 2 ಲಸಿಕೆಯಲ್ಲದೆ ಇನ್ನು 6 ಲಸಿಕೆ ಬಿಡುಗಡೆಯಾಗತ್ತೆ. 216 ಕೋಟಿ ಲಸಿಕೆ ರೆಡಿಯಾಗ್ತಾ ಇದೆ. ಡೋಂಟ್ ವರಿ ಅಂತ ಹೇಳಿದ ಹೊತ್ತಲ್ಲೇ ಲಸಿಕೆ ವಿಷಯವಾಗಿ ಮತ್ತೆರಡು ಗುಡ್ ನ್ಯೂಸ್ ಹೊರಬಿದ್ದಿದೆ. ಅದೇನು ಅಂದ್ರ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ವ್ಯಾಕ್ಸಿನ್ ಸಮಸ್ಯೆ ನೀಗಿಸೋದಕ್ಕೆ ಸೂಪರ್ ಪ್ಲಾನ್ ಮಾಡಿದೆ. ಆದ್ರೆ ಜಗತ್ತೇ ಭಾರತದ ಪರಿಸ್ಥಿತಿ ನೋಡಿ ಬೆಚ್ಚಿ ಬೀಳ್ತಾ ಇದೆ. ಇಂತಹ ಹೊತ್ತಲ್ಲೇ ಮತ್ತೆರಡು ಗುಡ್ ನ್ಯೂಸ್ ಹೊರಬಿದ್ದಿದೆ. ಅದೇನು ಅನ್ನೋದನ್ನ ಈ ಸ್ಟೋರಿಯಲ್ಲಿ ತೋರಿಸ್ತೀವಿ ನೋಡಿ. ಲಸಿಕೆ ಅಭಾವದಿಂದ ಅದೆಷ್ಟೋ ಮಂದಿ ಮೊದಲನೇ ಡೋಸ್ ಪಡೆದು 2ನೇ ಡೋಸ್ ಸಿಗದೆ ಹೋದ್ರೆ ಅನ್ನೋ ಭಯಕ್ಕೆ ಸಿಲುಕಿದ್ದಾರೆ. ಇನ್ನು ಹಲವರು 2ನೇ ಡೋಸ್ ಸಿಗ್ತಿಲ್ಲ ಅಂತಿದ್ದಾರೆ. ಕೆಲವೊಂದಷ್ಟು ರಾಜ್ಯಗಳು 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಹಂಚಿಕೆಗೆ ಬ್ರೇಕ್ ಹಾಕಿವೆ. ಹಿಂಗಾಗಿನೇ ಕೇಂದ್ರ ಸರ್ಕಾರ ಲಸಿಕೆ ಅಭಿಯಾನಕ್ಕೆ 6 ತಿಂಗಳಲ್ಲಿ 216 ಕೋಟಿ ಡೋಸ್ ಲಸಿಕೆ ರೆಡಿ ಮಾಡುವ ಮೆಗಾ ಸೀಕ್ರೆಟ್ ಹೊರಹಾಕಿದೆ. ಈ ಮೂಲಕ ವ್ಯಾಕ್ಸಿನ್ ಬಗ್ಗೆ ಟೆನ್ಷನ್ ಆಗಬೇಡಿ ಅನ್ನೋ ಸಂದೇಶ ರವಾನಿಸಿದೆ. ಇದೀಗ ಇಂಥ ಹೊತ್ತಲ್ಲೇ ಡಬಲ್ ಗುಡ್ ನ್ಯೂಸ್ ಹೊರಬಿದ್ದಿದೆ. ಅದೇನು ಅಂದ್ರ, ಅದುವೇ ನಂಬರ್ 1 ಗುಡ್ ನ್ಯೂಸ್. ಮುಂದಿನ ವಾರ ಲಭ್ಯವಾಗುತ್ತೆ 2DG ಮಹಾಮದ್ದು. 2DG ಇದು DRDO ಸಿದ್ಧಪಡಿಸಿರೋ ದೇಶೀಯ ಮದ್ದು. ದೇಶದ ರಕ್ಷಣೆ ವಿಚಾರ ಬಂತು ಅಂದ್ರೆ ಸದಾ ಮುಂದೆ ನಿಲ್ಲೋ DRDO ಭಾರತೀಯ ಸೇನೆಗೆ ಒಂದರ ಮೇಲೊಂದರಂತೆ ಮಿಸೈಲ್, ಯುದ್ಧ ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿ ಪಡಿಸುವಲ್ಲಿ ನಿರತವಾಗಿದೆ. ಹಿಂಗಿರುವಾಗಲೇ DRDO ಕೊರೋನಾಗೂ ಮದ್ದು ಸಿದ್ಧಪಡಿಸಿದೆ. ಅದುವೇ 2DG ಸಂಜೀವಿನಿ. ಹೇಳಬೇಕು ಅಂದ್ರೆ 2DG ಅನ್ನೋದು ವ್ಯಾಕ್ಸಿನ್ ಅಲ್ಲ, ಇದೊಂದು ಕೊರೋನಾ ನಿರೋಧಕ ಔಷಧ. ಈ ಔಷಧ ಪೌಡರ್ ರೂಪದಲ್ಲಿ ಇದೆ. 2DG ಹೆಸರಿನ ಪೌಡರ್ ರೂಪದ ಮದ್ದನ್ನ ನೀರಿಗೆ ಹಾಕಿದ್ರೆ ಸುಲಭವಾಗಿ ಕರಗುತ್ತೆ. ಹೀಗಾಗಿ ಈ ಔಷಧ ನೀರಿಗೆ ಹಾಕಿ ಸೇವಿಸುವ ಮದ್ದಾಗಿದೆ. ಹೀಗೆ ನೀರಿನಲ್ಲಿ ಕರಗಿದ ಔಷಧ ದೇಹವನ್ನ ಸೇರಿದ ಕೂಡಲೇ ಕೊರೋನಾ ವೈರಸ್ನಿಂದ ಡ್ಯಾಮೇಜ್ ಆಗಿರುವ ದೇಹದ ಕೋಶಗಳನ್ನ ಪತ್ತೆ ಮಾಡುತ್ತೆ. ನಂತರ ಈ ಮದ್ದು ದೇಹದಲ್ಲಿರುವ ಕೊರೋನಾ ವೈರಸ್ ಸಂತಾನೋತ್ಪತ್ತಿ ಮಾಡದಂತೆ ತಡೆಯುತ್ತದೆ. ಇದೀಗ ಈ ಸಂಜೀವಿನಿ ಮುಂದಿನ ವಾರದಿಂದ ಲಭ್ಯವಾಗುತ್ತಿದೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಹೌದು, 2-ಡಯಾಕ್ಸಿ ಡಿ ಗ್ಲೂಕೋಸ್ ಅನ್ನೋ ಈ ಔಷಧದ 10,000 ಡೋಸ್ ಬಳಕೆಗೆ ಮುಂದಿನ ವಾರ ಚಾಲನೆ ನೀಡೋದಾಗಿ DRDO ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು 2ನೇ ಗುಡ್ ನ್ಯೂಸ್ ಏನ್ ಗೊತ್ತಾ? ಅದುವೇ ಫೈಜರ್ ಮತ್ತು ಮೊಡರ್ನಾ ಕಂಪನಿ ಜೊತೆ ಭಾರತದ ಚರ್ಚೆ.
ಅಮೆರಿಕದಲ್ಲಿ ಫೈಜರ್ ಮತ್ತು ಮಡರ್ನಾ ಲಸಿಕೆಗಳ ಚಮತ್ಕಾರ ನಡೆದಿದೆ. ಫೈಜರ್ ಜಗತ್ತಿನ ಅತಿ ಹೆಚ್ಚು ದೇಶಗಳು ನಂಬುವ ಮತ್ತು ಬಳಕೆ ಮಾಡುವ ಲಸಿಕೆಗಳ ಸಾಲಲ್ಲಿ ಮೊದಲಿದೆ. ಯಾಕಂದ್ರೆ ಫೈಜರ್ ಮತ್ತು ಮಡರ್ನಾ ಈ ಎರಡು ಲಸಿಕೆಗಳು ಕೊರೋನಾ ವಿರುದ್ಧ ಹೋರಾಡುವಲ್ಲಿ 95% ಪರಿಣಾಮಕಾರಿ. ಇಂಥ ಲಸಿಕೆಗಳು ಭಾರತಕ್ಕೂ ಬರುತ್ತಾ ಅನ್ನೋ ಪ್ರಶ್ನೆ ಹಲವರಲ್ಲಿದೆ. ಇದಕ್ಕೆ ಉತ್ತರ ಏನಂದ್ರೆ, ಫೈಜರ್ ಸಂಸ್ಥೆಯು ಭಾರತದಲ್ಲಿ ತನ್ನ ಕೋವಿಡ್ ಲಸಿಕೆಯ ತುರ್ತು ಬಳಕೆಗೆ ಅನುಮೋದನೆ ಪಡೆಯುವ ಸಂಬಂಧ ಭಾರತ ಸರ್ಕಾರದೊಂದಿಗೆ ಚರ್ಚೆ ನಡೆಸುತ್ತಿದೆ. ಮಾಡರ್ನಾ ಕಂಪನಿ ಜೊತೆಗೂ ಭಾರತ ಮಾತುಕತೆ ನಡೆಯುತ್ತಿದೆ. ಹೀಗಾಗಿ ಈ ಎರಡು ಲಸಿಕೆಗಳು ಕೂಡ ಭಾರತವನ್ನ ಈ ಸಂದಿಗ್ಧ ಪರಿಸ್ಥಿತಿಯಿಂದ ಕಾಪಾಡುವ ಆಶಾಭಾವನೆ ಇದೆ. ಕೊರೋನಾ ಸಮರದಲ್ಲಿ ಲಸಿಕೆ ಬ್ರಹ್ಮಾಸ್ತ್ರವೇ ನಿಜ. ಆದ್ರೆ ಸರಿಯಾದ ಜೀವನ ಶೈಲಿ ಕೂಡ ಪವರ್ಫುಲ್ ಅಸ್ತ್ರನೇ. ಹಿಂಗಾಗೇನೆ ಹಲವು ತಜ್ಞರು ಕೊರೋನಾ ಯಾವಾಗ ಎಂಡ್ ಆಗುತ್ತೋ ಗೊತ್ತಿಲ್ಲ, ಎಚ್ಚರದಿಂದಿರಿ ಅಂತ ಹೇಳ್ತಿರೋದು. ಹಾಗಾದ್ರೆ ಎರಡನೇ ಅಲೆ ಭಾರತಕ್ಕೆ ಮಾರಕವಾಗುತ್ತಾ? ಹೇಳ್ತೀವಿ ಬ್ರೇಕ್ ಆದ್ಮೇಲೆ ವ್ಯಕ್ತಪಡಿಸಿದ್ದಾರೆ. ಎರಡನೇ ಅಲೆ ಭಾರತಕ್ಕೆ ಮಾರಕವಾಗುತ್ತೆ ಅಂತ ಹೇಳಿದ್ದಾರೆ. ಯಾಕೆ ಅನ್ನೋ ಸ್ಟೋರಿ ಹೇಳಿದೆ ನೋಡಿ. ಭಾರತದ ಸ್ಥಿತಿ ಗಂಭೀರವಾಗಿದೆ, ಭೀಕರವಾಗಿದೆ. ಸಾವಿನ ಸಂಖ್ಯೆ ನೋಡ್ತಿದ್ರೆ ಭಯವಾಗ್ತಿದೆ. ಆಸ್ಪತ್ರೆಗೆ ದಾಖಲಾಗ್ತಿರೋರ ಸಂಖ್ಯೆ ನೋಡಿದ್ರೆ ಬಿಕ್ಕಟ್ಟು ದೊಡ್ಡದಾಗುವ ಆತಂಕವಿದೆ. ಹೀಗಾಗಿ ಭಾರತ ಕಾಳಜಿ ವಹಿಸುವುದು ಮುಖ್ಯ. ಇಲ್ಲದಿದ್ರೆ ಭಾರತಕ್ಕೆ ಎರಡನೇ ಅಲೆ ಮಾರಕವಾಗಲಿದೆ ಅನ್ನೋ ಎಚ್ಚರಿಕೆಯನ್ನ WHO ಮುಖ್ಯಸ್ಥ ರವಾನಿಸಿದ್ದಾರೆ. ಹಿಂಗೆ WHO ಹೇಳೋಕೆ ಕಾರಣ, ಭಾರತದಲ್ಲಿ ದಿನನಿತ್ಯ ದಾಖಲಾಗ್ತಿರೋ 4,000ಕ್ಕೂ ಅಧಿಕ ಸಾವು. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಭಾರತದ ರೂಪಾಂತರಿ ತಳಿ ವಿಶ್ವವನ್ನೇ ಚಿಂತೆಗೀಡು ಮಾಡುವ ತಳಿಯಾಗಿದೆ. ಯಾಕಂದ್ರೆ ಈ ತಳಿ 44 ದೇಶಕ್ಕೆ ಹರಡಿದೆ ಎಂದಿತ್ತು. ಇದೀಗ ಮತ್ತೆ ಭಾರತದ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಒಂದೇ ಅಲ್ಲದೆ ಅಮೆರಿಕದ ಸಾಂಕ್ರಾಮಿಕ ರೋಗ ಶಾಸ್ತ್ರಜ್ಞ ಡಾಕ್ಟರ್ ಆಂಟೋನಿ ಫೌಜಿ ಕೂಡ ಭಾರತಕ್ಕೆ ಸಲಹೆ ನೀಡಿದ್ರು. ಕೆಲವು ವಾರಗಳ ಕಾಲ ಲಾಕ್ಡೌನ್ ಮಾಡಿ ಲಸಿಕೆ ಅಭಿಯಾನಕ್ಕೆ ಒತ್ತು ಕೊಡಿ, ಎರಡನೇ ಅಲೆ ವಿರುದ್ಧ ಹೋರಾಡುವಲ್ಲಿ ಭಾರತ ಯಶಸ್ವಿಯಾಗುತ್ತೆ ಎಂದಿದ್ರು. ಇನ್ನು ಸುಪ್ರೀಂ ಕೋರ್ಟ್ ಕೂಡ ಭಾರತಕ್ಕೆ ಇದೇ ಸಲಹೆಯನ್ನೇ ನೀಡಿತ್ತು. ಆದ್ರೀಗ ಭಾರತದಲ್ಲಿ ಲಾಕ್ಡೌನ್ ನಿರ್ಧಾರಕ್ಕಿಂತ ಲಸಿಕಾ ಕ್ರಾಂತಿಗೆ ಒತ್ತು ನೀಡೋಕೆ ಪ್ರಯತ್ನಿಸುತ್ತಿರೋದೇ ಎದ್ದು ಕಾಣ್ತಿದೆ. ಒಟ್ಟಾರೆ ಭಾರತ ಎರಡನೇ ಅಲೆಯಲ್ಲಿ ಸಿಲುಕಿತು. ವ್ಯಾಕ್ಸಿನ್ ಕೊರತೆ ಎದುರಾಗಿದೆ. ಇಂಥ ಟೈಮ್ನಲ್ಲಿ ವ್ಯಾಕ್ಸಿನ್ ಅಭಾವದ ಬಗ್ಗೆ ಟೆನ್ಷನ್ ಬೇಡ. ಇನ್ನು 6 ತಿಂಗಳಲ್ಲಿ ಇಡೀ ದೇಶಕ್ಕೆ ಲಸಿಕೆ ನೀಡುವಷ್ಟು ಲಸಿಕೆ ಉತ್ಪಾದನೆಯಾಗ್ತಿದೆ ಅನ್ನೋ ಮಾಹಿತಿಯನ್ನ ಕೇಂದ್ರ ಹೊರಹಾಕಿದೆ. ಹಾಗಾದ್ರೆ ಸಿದ್ಧವಾಗೋ 216 ಕೋಟಿ ಡೋಸ್ ಲಸಿಕೆ ಮೂಲಕ ಈ ವರ್ಷಾಂತ್ಯಕ್ಕೆ ಕೊರೋನಾ ಸಮರವನ್ನ ಭಾರತ ಗೆಲ್ಲುತ್ತಾ? ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.